ಇದುವರೆಗೂ ಅಭಿಜ್ಞಾ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಬಂದಿದೆ ಬಂದಿದೆ ಅದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಸ್ ವೆರಿ ಈಸಿ ಐ ಲವ್ ಯು ಅಂತ ಕಳ್ಸೋಕ್ಕೆ. ಡೈರೆಕ್ಟ್ ಪ್ರಪೋಸಲ್ಸು ಬಂದಿದೆ, ಒಂದು 10-12 ಬಂದಿರ್ಬೋದೇನೋ ಡೈರೆಕ್ಟಾಗಿ ಬಂದು ನಂಗೆ ಪ್ರಪೋಸ್ ಮಾಡಿರೋದು. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಯಾರ್ಯಾರೋ ಫೇಕ್ ಅಕೌಂಟಿಂದ ಐ ಲವ್ ಯು ಬೇಬಿ, ಐ ಲವ್ ಯು, ಅದು ಮುಖ ಕಾಣಿಸಲ್ವಲ್ಲ ಕಳಿಸ್ತಾ ಇರ್ತಾರೆ ಅಂತ ತುಂಬ ಬಂದಿದೆ. ಬಟ್ ರಿಯಲ್ ಲೈಫಲ್ಲಿ ಒಂದು 10-12 ಪ್ರಪೋಸಲ್ಸ್ ಬಂದಿದೆ. ಫಸ್ಟ್ ಯಾವ ಏಜ್ಗೆ ಅಥವಾ ಯಾವ ಕ್ಲಾಸ್ಗೆ ಪ್ರಪೋಸಲ್ ಬಂದಿತ್ತು, ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ದಿಸ್ ಇಸ್ ವೆರಿ ಫನಿ. ನಾನು 9th ಅನ್ಸುತ್ತೆ, ನಾನು ಕೇರಮ್ ಪ್ಲೇಯರು, ನ್ಯಾಷನಲ್ ಲೆವೆಲ್ ಕೇರಮ್ ಪ್ಲೇಯರ್ ನಾನು. ಸೊ ಕೇರಮ್ ಆಡೋಕ್ಕೆ ಅಂತ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ, ನಾವು ನಮ್ಮ ಸ್ಕೂಲ್ ಟೀಮೆಲ್ಲ. ಆವಾಗ ಅಲ್ಲಿ ಒಬ್ಬ ಏರ್ಫೋರ್ಸ್ ಹುಡುಗ, ಐ ಸ್ಟಿಲ್ ರಿಮೆಂಬರ್ ಹಿಸ್ ನೇಮ್, ಆಯುಷ್ ಗುಪ್ತಾ ಅಂತ. ಸೊ ಅವನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಬೋಗಿಲಿ ಮಲ್ಕೊಂಡಿದ್ದಾಗ ಎಬ್ಬಿಸ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಲೆಟರಲ್ಲಿ ಐ ಲವ್ ಯು ಬ್ಯೂಟಿಫುಲ್ ಅಂತ ಬರೆದಿದ್ದ. ಸೊ ಅದಾದಮೇಲೆ ನಾನು ಅವ್ನ ಮುಖ ನೋಡಿಲ್ಲ, ಅವ್ನು ಯಾವ ಸ್ಟೇಷನಲ್ಲಿ ಇಳ್ಕೊಳ್ಳೋನೋ, ನಾನು ಯಾವ ಸ್ಟೇಷನಲ್ಲಿ ಇಳ್ಕೊಳ್ಳೋ. ಸೊ ಹಾಗಾಗಿ ಅದೊಂದು, ದಟ್ ಈಸ್ ಮೈ ಫಸ್ಟ್ ಪ್ರಪೋಸಲ್. ಟ್ರೈನಲ್ಲಿ ಯಾರೋ ಒಬ್ರು ನಂಗೆ ಲವ್ ಲೆಟರ್ ಕೊಟ್ಟಿದ್ದು, ದಟ್ ಇಸ್ ಐ ರಿಮೆಂಬರ್ ಇಟ್ ಸ್ಟಿಲ್ ನೌ. ಯಾ, ಆ ಲವ್ ಲೆಟರ್ ಇನ್ನೂ ಇದೆಯಾ? ಇಲ್ಲ, ಎಲ್ಲೋಯ್ತು ಅದು. ಟ್ರೈನಲ್ಲೇ ಬಿಸಾಕ್ಬಿಟ್ರಾ? ಇರಬೇಕು, ಟ್ರೈನಲ್ಲೇ ಬಿಸಾಕೋದು ಏನೋ. ಬಟ್ ಅದೊಂದು ನೆನಪಿದೆ. ದಟ್ ವಾಸ್ ಮೈ ಫಸ್ಟ್ ಪ್ರಪೋಸಲ್ ನನ್ನ 9th ಸ್ಟ್ಯಾಂಡರ್ಡಲ್ಲಿ. ಕೇರಮ್ ಮಾಡಕ್ಕೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿರೋದ್ರಿಂದ ಕೇರಮ್ ಮಾಡಕ್ಕೆ ಡೆಲ್ಲಿಗೆ ಹೋಗ್ತಿದ್ದೆ. ಆ ಟೀಚರ್ಸ್ ಏನ್ ಅಂದಿಲ್ವಾ ನಿಮ್ಗೆ? ಟೀಚರ್ಸ್ ಬಗ್ಗೆ ಅಥವಾ ಫ್ರೆಂಡ್ಸ್ ಎಲ್ಲ ಗೊತ್ತಾದಾಗ ಟೀಚರ್ಗೆ ಹೇಳಿಲ್ವಾ ಅಂತ? ನಂಗೆ ಲೆಟರ್ ನಾನು ಯಾರಿಗೂ ಹೇಳಲೇ ಇಲ್ವಲ್ಲ. ಅವ್ನು ರಾತ್ರಿ ಅವ್ನಿಗೆ ಎಬ್ಬಿಸ್ಬಿಟ್ಟು ಹಿಂಗೆ ಕೊಟ್ಟು ಟೇಕ್ ದಿಸ್ ಅಂತ ನಾನು ತಗೊಂಡೆ. ಆಮೇಲೆ ಅವ್ನ ಪಾಡಿಗೆ ಹೋದ, ನಾನು ಅದನ್ನ ಓಪನ್ ಮಾಡಿದೆ, ನೋಡ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದೋ ಏನೋ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗಿದ್ದಿದ್ರೆ ನಮ್ಮ ಸ್ಕೂಲಲ್ಲಿ ಅಷ್ಟೇ ಸಾಯಿಸೇ ಬಿಟ್ಟಿರೋ ನನ್ನ. ಹೆಸರೇನ್ ಗೊತ್ತಾಯ್ತು ಮತ್ತೆ? ಆಯುಷ್ ಗುಪ್ತಾ ಅಂತ ಅದ್ರಲ್ಲಿ ಬರ್ದಿದ್ದ ಐ ಲವ್ ಯು ಫ್ರಮ್ ಆಯುಷ್ ಗುಪ್ತಾ ಅಂತ. ಸೊ ಹಂಗಾಗಿ ಐ ಗಾಟ್ ಟು ನೋ ಹಿಸ್ ನೇಮ್ ಇಸ್ ಆಯುಷ್ ಗುಪ್ತಾ ಅಂತ. ಮಿಸ್ ಆಯ್ತು. ಫೋನ್ ನಂಬರ್ ಇದ್ದಿದ್ರೆ ಇವಾಗ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಅಯ್ಯೋ, ನನಗೆ ನನ್ನ ಮದುವೆ ಆದರೆ ಅಪ್ಪಟ ಕನ್ನಡಿಗನ್ನೇ ಮದುವೆ ಆಗೋದು. ಕನ್ನಡದ ಹುಡುಗನೇ ಬೇಕು. ಆ್ಯಂಡ್ ನನಗೆ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗಾಗಿ ಅವನಿಗೂ ಅಷ್ಟೇ ಕನ್ನಡ ಅಭಿಮಾನ ಇರಬೇಕು. ಆ್ಯಂಡ್ ಇವಾಗ ನಾವು ಯಾವುದೋ ಬೇರೆ ಭಾಷೆಯವ್ರನ್ನ ಮದುವೆ ಆಗಬಾರ್ದು ಅಂತೇನಿಲ್ಲ. ನನ್ನ ಅಭಿರುಚಿ ಅದು. ಕನ್ನಡದ ಹುಡುಗ ಆಗಿರಬೇಕು, ಕನ್ನಡಿಗ ಆಗಿರಬೇಕು. ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಮೈಸೂರು ಕಡೆ ಹುಡುಗರು ಮದುವೆ ಆಗ್ಬೇಕು, ಮೈಸೂರು ಕಡೆ ಹುಡುಗನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಮೈಸೂರು ಕಡೆ ಹುಡುಗ ಸಿಕ್ಕಿದ್ರೆ ಇನ್ನೂ ಖುಷಿನೇ ನನಗೆ. ಬೇರೆ ಡಿಸ್ಟಿಕ್ ಅವರೆಲ್ಲಾನು ಫೀಲ್ ಆಗ್ತಾರೆ. ಇವಾಗ ನಾನು ಫೀಲ್ ಆಗ್ಬೇಕು ಆ ರೀತಿ ಅಂತಂದ್ರೆ, ನಾನು ಚಿಕ್ಕಬಳ್ಳಾಪುರದ ಹುಡುಗ, ನಾನು ಹೆಂಗ್ ಮತ್ತೆ? ಇಲ್ಲ, ನನಗೆ ಏನು ಗೊತ್ತಾ, ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ ಆಯ್ತಾ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಸಾಪಾ ಬೇಕ್ರಿ ಆಗಿರ್ಬೋದು, ಅಲ್ಲಿರುವಂಥ ಇನ್ನಷ್ಟು ಬಹಳಷ್ಟು ಜಾಗಗಳು, ಇದೆಲ್ಲ ನಾನು ಅವಾಗವಾಗ ಹೋಗಿ ನೋಡ್ತಾ ಇರ್ತೀನಿ. ಸೊ ಯಾಕೆ ಪದೇ ಪದೇ ಅಲ್ಲಿ ಹೋಗೋದು? ನಾನು ಮಂಗಳೂರೋಳು. ಸೊ ನನ್ನ ಕುಡ್ಲದ ಹುಡುಗ ಅಂತ ಹೇಳ್ಬೋದು. ಬಟ್ ನಂಗೆ ಮೈಸೂರು ಹುಡುಗನ ಮದುವೆ ಆಗ್ಬೇಕಂತ ಆಸೆ ಇದೆ. ಆ್ಯಂಡ್ ಸೊ ನಾನು ಪ್ರತಿ ಸತಿ ವಾರನೂ ಅಲ್ಲಿ ಹೋಗೋ ಬದಲು ಮದುವೆ ಆದರೆ ಅಲ್ಲೇ ಇದ್ಬಿಡ್ಬೋದಲ್ವಾ. ಯಾವಾಗ ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಸಾಪಾ ಬೇಕ್ರಿಗೆ ಹೋಗ್ಬೋದು. ಸೊ ಹಾಗಾಗಿ ಮೈಸೂರು ಹುಡುಗ ಬೇಕು ಅಂತ ಆಸೆ ಇದೆ ನನಗೆ. ಬೇರೆ ಡಿಸ್ಟಿಕ್ ಹುಡುಗರನ್ನಂತೂ ಡಿಸಪಾಯಿಂಟ್ ಮಾಡಿದ್ರಿ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಮೈಸೂರು ಹುಡುಗರಿಗೆ ಅಂತ? ಮೈಸೂರು ಒಳ್ಳೆಯವನಾಗಿರ್ಬೇಕು. ಆ್ಯಂಡ್ ನನಗೆ ಹೈಟ್ ಇರಬೇಕು, ಪರ್ಸ್ನಾಲಿಟಿ ಇರಬೇಕು. ಅದೆಲ್ಲ ರಿಯಲ್ ಲೈಫಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಇವಾಗ ಈ ಏಜಲ್ಲಿ ನಂಗೆ ಅದು ಅರ್ಥ ಆಗಿದೆ. ಲೈಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಅರ್ಥ ಆಗಿದೆ. ಮುಂಚೆ ಇವಾಗ 2-3 years ಬ್ಯಾಕ್ ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ನಾನು ಅವಾಗ ಹೇಳ್ತಿದ್ದೆ, ನನಗೆ ಹೈಟ್ ಇರಬೇಕು, ಕಲರ್ ಇರಬೇಕು, ಕದರ್ ಇರಬೇಕು ಅಂತ. ಅವೆಲ್ಲ ಇವಾಗಿಲ್ಲ. ಒಳ್ಳೆಯವನಾಗಿರಬೇಕು. ನನ್ನನ್ನು ಎಷ್ಟು ಇಷ್ಟಪಡ್ತಾನೋ ನನ್ನ ತಂದೆ ತಾಯಿನೂ ಅಷ್ಟೇ ಇಷ್ಟಪಡ್ಬೇಕು. ನಾನು ಆಫ್ಕೋರ್ಸ್ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ನನಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬಂದಾಗಿಂದನು ಸೆಟಲ್ ಆಗಿರೋ ಹುಡುಗನ್ಕಿಂತ ಒಬ್ಬ ಏನು ಸೆಟಲ್ ಆಗದೆ ಅವ್ನ ಜೀವನ ಇವಾಗ ಕಟ್ಕೊತಿದ್ದಾನೆ ಗೊತ್ತಾ, ಅವನ್ನ ಮದುವೆ ಆಗಬೇಕು ಅನ್ನೋದು ಆಸೆ ಇದೆ. ಯಾಕೆ ಗೊತ್ತಾ, ಅವ್ನ ಪ್ರತಿ ಗೆಲುವಲ್ಲೂ ನಾನು ಇರ್ತೀನಿ, ಪ್ರತಿ ಸೋಲಲ್ಲೂ ನಾನು ಇರ್ತೀನಿ. ಇಬ್ಬರು ಜೀವನ ಒಟ್ಟಿಗೆ ನೋಡಿರ್ತೀವಿ. ನಾವು ನಮ್ಮ ಲೈಫಲ್ಲಿ ಯಾವಾಗ ಒಂದು ಮನೆ ತೊಗೊಂಡಾಗ್ಲೋ ಅಥವಾ ಒಂದು ಗಾಡಿ ತೊಗೊಂಡಾಗ್ಲೋ ಒಂದು ಕಾರ್ ತೊಗೊಂಡಾಗ್ಲೋ ಅವಾಗ ಇಬ್ರಿಗೂ ಗೊತ್ತಿರುತ್ತೆ ಇದಕ್ಕೆ ಎಷ್ಟು ನಾವು ಶ್ರಮ ಪಟ್ಟಿದ್ದೀವಿ ಅಂತ. ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿರೋರು ಅಥವಾ ಎಲ್ಲದೂ ಅವ್ರಿಗೆ ಮುಂಚೆನೇ ಇದ್ದು ಒಂದು ಸೆಟಲ್ಡ್ ಫ್ಯಾಮಿಲಿಗೆ ಹೋದಾಗ ಈ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸೇ ನೋಡೋಲ್ಲ. ಲೈಫೇ ಅಲ್ವಾ, ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಲೈಫು. ಸೊ ಹಾಗಾಗಿ ಒಬ್ಬ ಸ್ಟ್ರಗಲಿಂಗ್ ಫೇಸಲ್ಲಿರೋ ಹುಡುಗನ ಮದುವೆ ಆಗ್ಬಿಟ್ಟು ಇಬ್ಬರು ಚೆನ್ನಾಗಿ ಸ್ಟ್ರಗಲ್ ಮಾಡಿಬಿಟ್ಟು ಸೆಟಲ್ ಆಗ್ಬೇಕು ಅನ್ನೋದು ಆಸೆ ಇದೆ. ಸೊ ಅದೊಂದಿದೆ. ಕೆಲಸ ನಾನು ದುಡಿಯೋದು ನನಗೆ, ಅವ್ನು ದುಡಿಯೋದು ಅವ್ನಿಗೆ. ಅವ್ನ ಸಂಬಳ ಏನು ಅದು ನಮಗೆ ಬೇಡದೇ ಇರೋ ವಿಷಯ. ಆ್ಯಂಡ್ ಎಸ್ಪೆಷಲಿ ಇವಾಗ ನಾನು ರೀಸೆಂಟಾಗಿ ನನ್ನ ಅಣ್ಣಂಗೆ ಮದುವೆ ಅಂದರೆ ನನ್ನ ಕಸಿನ್ ಅಣ್ಣಂಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗಿ ಹುಡುಕ್ಬೇಕಾದ್ರೆ
ಹುಡುಗಿರ ಡಿಮ್ಯಾಂಡ್ಸ್ ಕೇಳ್ಬಿಟ್ಟೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಇದೆಯಾ? ಮನೆ ಇದೆ. ಎಷ್ಟು ಮನೆ ಇದೆ? ಒಂದೇ ಮನೆ. ಒಂದೇ ಮನೆನಾ? ಇಲ್ಲ ಇಲ್ಲ, ನಮಗೆ 3 ಮನೆ ಇರೋ ಹುಡುಗ ಬೇಕು. ಓಹ್ ಹೌದಾ? ಓದಿದಾರಾ? ಹಾಂ ಓದಿದ್ದಾರೆ. ಏನು ಓದಿದ್ದಾರೆ? ಮಾಸ್ಟರ್ಸ್ ಮಾಡಿ. ಬರೀ ಒಂದೇ ಮಾಸ್ಟರ್ಸಾ? ನಮಗೆ 3 ಮಾಸ್ಟರ್ಸ್ ಏನು ಮಾಡ್ತೀರಾ ಗುರು ನೀವು? ನನಗೆ ಅದೇ ಅರ್ಥ ಆಗಲ್ಲ. ಆ್ಯಂಡ್ ಇವಾಗ ಒಂದು ಹುಡುಗಿಯವ್ರ ಅಪ್ಪನೋ ಅಮ್ಮನೋ ಇಷ್ಟೊಂದು ಡಿಮ್ಯಾಂಡ್ಸ್ ಮಾಡೋ ಮುಂಚೆ ಅವರಪ್ಪನೇ 65 ವರ್ಷಕ್ಕೋ ಮನೆ ಕಟ್ಸಿರ್ತಾನೆ. ಪಾಪ ಅವ್ನು 28 ವರ್ಷ 30 ವರ್ಷ ಅವ್ನು ಹೆಂಗೆ ಮನೆ ಕಟ್ಸಿರಕ್ಕೆ ಸಾಧ್ಯ? ಅವ್ನು ಹೆಂಗೆ ಐಷಾರಾಮಿ ಜೀವನ ಬದುಕ್ತಿರಕ್ಕೆ ಸಾಧ್ಯ? ಸೊ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಾನು ಮಿಡಲ್ ಕ್ಲಾಸು, ನನಗೂ ಮಿಡಲ್ ಕ್ಲಾಸ್ ಹುಡುಗನೇ ಬೇಕು. ಇಬ್ರು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸಕ್ಸಸ್ನ ಎಂಜಾಯ್ ಮಾಡ್ಬೇಕನ್ನೋದೇ ಅಂತ ಹುಡುಗ ಬೇಕು ನನಗೆ. ಮೈಸೂರು ಹುಡುಗರು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಿರ್ಬೇಕಾದ್ರೆ ಅಭಿಜ್ಞಾ ಅವ್ರು ಇದ್ದಾರೆ. ಅದು ಸ್ಟ್ರಗಲಿಂಗ್ ಮಾಡ್ತಿರುವಂತ ವೆಲ್ ಸೆಟ್ಲ್ ಹುಡುಗಂತೂ ಈಗಾಗಲೇ ವೆಲ್ ಸೆಟ್ಲ್ ಆಗಿರುವಂತವ್ರಿಗಂತೂ ಅಭಿಜ್ಞಾ ಅವ್ರು ಬೀಳಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ರು ಅಭಿಜ್ಞಾ ಅವ್ರು ಟ್ರೈ ಮಾಡ್ಬೋದು ಅಂತ ಅವರೇ ಕೊಟ್ಟಿದ್ದಾರೆ. ಅದು ಮೈಸೂರವ್ರು ಆಗಿದ್ರೆ ಮಾತ್ರ, ಪಕ್ಕ ಮೈಸೂರವ್ರು ಆಗಿರ್ಬೇಕು. ಒಂದ್ ತಿಳ್ಕೊಳ್ಳಿ, ಪ್ರತಿ ಸಲ ಅವ್ರು ಯಾವಾಗ ಕೇಳ್ತಾರೋ ಲೈಕ್ ಚಾಮುಂಡಿ ಬೆಟ್ಟಕ್ಕೆ, ಆಮೇಲೆ ಶಿವ ಬೇಕರಿಗೆ ಕರ್ಕೊಂಡು ಹೋಗ್ಬೇಕು. ಸಾಬಾನ, ಓಕೆ, ನಾನ್ ನೇಮೇ ಮರ್ತೋಗ್ಬಿಟ್ಟೆ ನೀವು ಮಾತಾಡೋದು ನೋಡ್ಬಿಟ್ಟು. ಸೊ ಸಾಬಾ ಬೇಕರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಇಷ್ಟೇ ಸಾಕು ಅವ್ರಿಗೆ ಅಂತ ಅನ್ಸುತ್ತೆ. ನನಗೆ ಒಂದು ಸಿಂಪಲ್ ಲೈಫು. ಏನು ಹೇಳ್ತಾರೆ, ಓಡಾಡಕ್ಕೆ ಒಂದು ಕಾರ್ ಬೇಡ, ಕಾರ್ ನನ್ನ ಹತ್ರ ಇದೆ. ಓಡಾಡಕ್ಕೆ ಒಂದು ಗಾಡಿ, ಇರೋದಕ್ಕೊಂದು ಪುಟ್ಟು ಮನೆ, ಬಾಡಿಗೆ ಮನೆ ಆದರೂ ಪರವಾಗಿಲ್ಲ. ದುಡಿಯಕ್ಕೆ ನಾನು ದುಡಿತೀನಿ, ದುಡಿಯಕ್ಕೆ ನೀನು, ದುಡಿಯೋಕ್ಕೂ ನಾನು. ಆರ್ತಿಗೊಂದು ಕೀರ್ತಿಗೊಂದು ಮಗು, ಸಾಕು, ಇಷ್ಟೇ ಜೀವನ. ಬ್ಯೂಟಿಫುಲ್ ಲೈಫ್. ಇಂಥ ಹುಡುಗಿ ಅನ್ನೋದು ಸಿಕ್ಬಿಟ್ರೆ ನಮ್ಮ ಹುಡುಗರಿಗೆ ಬಾಳ್ ಬಂಗಾರ ಆಗ್ಬಿಡುತ್ತೆ. ಸೀರಿಯಸ್ಲಿ ಹೇಳ್ತಾ ಇದೀನಿ. ಬಿಕಾಸ್ ನೀವ್ ಈಗ ತಾನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ. ಗೌರ್ಮೆಂಟ್ ಜಾಬ್ ಆಗಿರ್ಬೇಕು, ಅಪ್ಪ ಅಮ್ಮನ ಜೊತೆ ಇರಬಾರ್ದು, ಮನೆ ಇರಬೇಕು, ಅಷ್ಟು ಮನೆ ಇರಬೇಕು, ಇಷ್ಟು ಡಿಗ್ರಿ ಇರಬೇಕು, ಅದಿರಬೇಕು. ನನ್ಗೆ ಅನ್ಸುತ್ತೆ ಒಂದೊಂದ್ಸಲ. ಬಿಕಾಸ್ ಯಾಕಂದ್ರೆ ನಾನು ನಮ್ಮ ಅಣ್ಣನ್ಗೆ ನೋಡ್ತಿರೋದ್ರಿಂದ ಹುಡುಗಿನ, ನಮ್ಮ ಅಪ್ಪ ಅವರೆಲ್ಲಾನು ಅವ್ರ ಮನೆಗಳ ಜೊತೆ ಸಂಸಾರ ಮಾಡ್ತಾರ, ಡಿಗ್ರಿಗಳ ಜೊತೆ ಸಂಸಾರ ಮಾಡ್ತಾರ, ಅಥವಾ ದುಡ್ಡಿನ ಜೊತೆ ಸಂಸಾರ ಮಾಡ್ತಾರ ಅಂತ ನನ್ಗೆ ಅರ್ಥ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಒಬ್ಬ ಮನಸ್ಸು 2 ಮನಸ್ಸುಗಳು ಒಂದಾದ್ರೇನೆ ಅದು ಮದುವೆ. ಬಿಕಾಸ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ನಾವು ಮದುವೆಯಲ್ಲಿ ತಗೊಳ್ಳುವಂತ ಬೆಸ್ಟ್ ಡಿಸಿಷನ್. ಬಿಕಾಸ್ ಹಾಗಾಗಿ ಈ ತರ ಮನಸ್ಸಿರುವಂತ ಹುಡುಗಿರು ಸಿಕ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಇಂಡಿಯಾದಲ್ಲೇ ಹುಡುಗರು ಬಾಳೆಲ್ಲ ಬಂಗಾರ ಆಗ್ಬಿಡುತ್ತೆ. ಟು ಬಿ ಫ್ರಾಂಕ್ ಹೇಳ್ತಾ ಇರೋಂಥದ್ದು. ಇಲ್ಲ, ಆಕ್ಚುಲಿ ಇರ್ತಾರೆ, ನಂತರ ಹುಡುಗಿರು ಇರ್ತಾರೆ. ಯಾಕೆ ಅಂದ್ರೆ ಇವಾಗ ಏನು ಗೊತ್ತಾ, ಒಂದು ಗೌರ್ಮೆಂಟ್ ಜಾಬ್ ಇದೆ, ಅಥವಾ ಚೆನ್ನಾಗಿ ಕಾಸು ಮಾಡಿಟ್ಟು ಐಷಾರಾಮಿ ಜೀವನ ಬದುಕ್ತಾನೆ. ಅವ್ನು ನಿಮಗೆ ನಾಯಿ ಹೊಡ್ದಂಗೆ ಹೊಡಿದ್ರೆ ಮದುವೆ ಆಗ್ಬಿಟ್ಟು, ಸೈಕೋ ಆಗಿದ್ರೆ ಅವನು ಸಿಗರೇಟ್ ತೊಗೊಂಡು ಸುಡೋದು, ಇದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಸುತ್ತಮುತ್ತ. ಈ ಥರ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ. ಅದಕ್ಕೆ ನಾನು ಹುಡುಗಿರ್ಗೆ ಏನು ಹೇಳೋದು ಅಂದರೆ, ದುಡ್ಡು ನೋಡ್ಕೊಂಡು ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ದುಡ್ಡೇ ಅಲ್ಲ ಜೀವನ. ಇಬ್ಬರು ಸೇರ್ಕೊಂಡು ದುಡಿಬೋದು ಲೈಫಲ್ಲಿ. ಇವಾಗ ಏನು ಒಂದು ಪ್ರಾಪರ್ ಒಂದು ಬೆಂಗಳೂರಲ್ಲೇ ಒಂದು ಜೀವನ ನಡ್ಸೋಕೆ, ಒಂದು ಕಂಫರ್ಟಬಲ್ ಲೈಫ್ ನಡ್ಸೋಕ್ಕೆ 50,000 ದುಡಿದ್ರೆ ಸಾಕು ನನ್ನ ಪ್ರಕಾರ. ನಾನೊಂದು ಮನೆ ನಡ್ಸ್ಕೊಂಡು ಹೋಗ್ತಿರೋದ್ರಿಂದ ನನಗೆ ಗೊತ್ತು, 25,000 ನೀನು ದುಡಿ, 25,000 ನಾನು ದುಡಿತೀನಿ, ಸಾಕಲ್ವಾ? ನೀನು 3 ಲಕ್ಷ ದುಡಿ, ನಾನು 5 ಲಕ್ಷ ದುಡಿತೀನಿ, ನೆಮ್ಮದಿನೇ ಇಲ್ಲ ಅಂದರೆ ನೆಮ್ಮದಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಹುಡುಗಿರಿಗೂ ಹೇಳೋದಷ್ಟೇ, ದಯವಿಟ್ಟು ಮನೆ, ದುಡ್ಡು, ಅವ್ನಿಗೆ ಸಂಬಳ ಇದೆ, ಗೌರ್ಮೆಂಟ್ ಕೆಲಸ, ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅವ್ನ ಮನ್ಸು ಹೇಗಿದೆ, ಅವ್ನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನ, ನಿಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಡ್ತಾನ, ಪ್ರೀತಿ ಒಂದಿದ್ರೆ ಸಾಕಾಗಲ್ಲ. ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊತಾನ. ಆ್ಯಂಡ್ ಹುಡುಗಿರು ಅಷ್ಟೇ, ಮದುವೆ ಆದ ತಕ್ಷಣ ಬೇರೆ ಮನೆ ಹೋಗಬೇಕು, ಅಥವಾ ಅವ್ರ ಅಪ್ಪ ಅಮ್ಮನಿಂದ ಹುಡುಗನ ದೂರ ಮಾಡಬೇಕು, ದಯವಿಟ್ಟು ಮಾಡಬೇಡಿ. ಅಷ್ಟು ವರ್ಷ ಸಾಕಿರ್ತಾರೆ ಕಷ್ಟಪಟ್ಬಿಟ್ಟು, ಅಷ್ಟು ವರ್ಷ ಒಂದು ಹುಡುಗನ ಸಾಕಿರ್ತಾರೆ, ಅವ್ನಿಗೆ ಎಜುಕೇಷನ್ ಕೊಟ್ಟಿರ್ತಾರೆ. ಅದು ಹೆಂಗೆ ನೀವು ಅವ್ರನ್ನ ಕರ್ಕೊಂಡು ಬಂದು ಬೇರೆ ಮನೆ ಮಾಡ್ತೀರಾ, ಅವ್ರ ಅಮ್ಮನಿಂದ ದೂರ ಮಾಡಿ? ಸೊ ಪ್ಲೀಸ್ ಬಿ ಲಿಟಲ್ ಬ್ರಾಡ್, ಓಪನ್ ಮೈಂಡೆಡ್ ಆಗಿರಿ, ಯೋಚನೆ ಮಾಡಿ. ಎಷ್ಟೋ ಜನ ಒಳ್ಳೆ ಹುಡುಗರು ಮದುವೆ ಆಗದೆ ಇವತ್ತಿನವರೆಗೂ ಇರೋದಕ್ಕೆ ಕಾರಣನೇ ಹುಡುಗಿರು ಹಾಕೋ ಡಿಮ್ಯಾಂಡ್ಸು. ದಯವಿಟ್ಟು ಆ ಡಿಮ್ಯಾಂಡ್ಸ್ ಹಾಕಬೇಡಿ. ಮಿಡಲ್ ಕ್ಲಾಸ್ ಲೈಫ್ ಇಸ್ ಅ ವೆರಿ ಬ್ಯೂಟಿಫುಲ್ ಲೈಫ್. ಅದನ್ನು ಲೀಡ್ ಮಾಡಿ. ಆ ಮಿಡಲ್ ಕ್ಲಾಸ್ ಲೈಫಿಂದ ಅಪ್ಪರ್ ಮಿಡಲ್ ಕ್ಲಾಸ್ ಶ್ರೀಮಂತಿಗೆ ಹೋದಾಗ ನಿಮ್ಗೆ ಆ ಸ್ಟ್ರಗಲ್ ಅವನ ಜೊತೆ ಪಟ್ಟಿರ್ತೀರಲ್ಲ, ಅವಾಗ ಬಾಂಡ್ ನಿಮ್ಮಿಬ್ರು ಮಧ್ಯೆ ಇರುತ್ತಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಫೈನಲಿ ಸ್ಟ್ರಗ್ಲಿಂಗ್, ಯಾಕಂದ್ರೆ ಅನುಭವ ಅನ್ನೋದು ಪ್ರತಿಯೊಂದು ಕಲಿಸುತ್ತೆ ಜೀವನದಲ್ಲಿ. ಅಂತ ಅನುಭವ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೇನೆ ಇಷ್ಟು ಒಳ್ಳೆ ಮಾತುಗಳನ್ನ ಆಡೋದಕ್ಕೆ ಸಾಧ್ಯ. ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಫಾಲೋವರ್ಸ್ಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫೈನಲಿ ಏನು ಹೇಳ್ತೀರಾ ಅಂತ? ನನ್ನನ್ನು ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಿದ್ದೀನಿ ಅಂದರೆ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕಾರಣ. ಕೆಲವೊಂದಷ್ಟು ಜನಕ್ಕೆ ನಾನು ಇಷ್ಟ ಆಗ್ತೀನಿ, ಕೆಲವೊಂದೊಂದು ಜನಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಎರಡೂ ಪಾಸಿಟಿವ್ ಆಗಿ ತಗೊಳ್ಳೋ ಅಂಥ ಹುಡುಗಿ ನಾನು. ಇಷ್ಟ ಆಗಲ್ಲ ಅನ್ನೋರ್ಕಿಂತ ಇಷ್ಟ ಆಗಿದ್ದೀನಿ ಅನ್ನೋದೇ ಜಾಸ್ತಿ. ಬಿಕಾಸ್ ಆ ಒಂದು ರೀಸನ್ಗೆ ನಾನು ಇವತ್ತಿನವರೆಗೂ ಇಲ್ಲಿರೋದು. ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಸಪೋರ್ಟ್ ಮಾಡಿ. ಇನ್ನೂ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಒಂದು ಒಳ್ಳೆ ಸೊಸೈಟಿಗೆ ಒಂದು ಒಳ್ಳೆ ರೀತಿಲಿ ನಾನು ಅಪ್ರೋಚ್ ಮಾಡಬೇಕು ಜನಗಳನ್ನ ಅನ್ನೋದು ನನ್ನ ತಲೆಯಲ್ಲಿದೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್
ನಮ್ಮ ಥರ ಕಲಾವಿದ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಕನ್ನಡಿಗರೇ ಉಳಿಸ್ಬೇಕು, ಬೇರೆಯವ್ರು ಬಂದು ಉಳ್ಸೋಕ್ಕಾಗಲ್ಲ. ಸೀರಿಯಲ್ಸ್ ಆಗಿರ್ಬೋದು, ಫಿಲಮ್ಸ್ ಆಗಿರ್ಬೋದು, ಬಂದು ಥಿಯೇಟ್ರಲ್ಲಿ ನೋಡಿ, ಸೀರಿಯಲ್ಸ್ಗಳನ್ನ ನೋಡಿ. ಆ್ಯಂಡ್ ನಮ್ಮ ಕನ್ನಡನ ನಾವೇ ಬೆಳೆಸ್ಬೇಕು. ಸೊ ಬೆಳೆಸೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.